ನೋಡಿ, ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸ್ಫೋಟ ಆಗ್ತಾ ಇದೆ. ಸರ್ಕಾರದಲ್ಲಿನ ಭ್ರಷ್ಟಾಚಾರವನ್ನ ಒಪ್ಪಿಕೊಂಡಿದ್ದಾರೆ ಶಾಸಕ. ಸರ್ಕಾರದ ಭ್ರಷ್ಟಾಚಾರವನ್ನ ಬಿಚ್ಚಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ. ಕೆಲ ಹಗರಣಗಳು ಹೈಕಮಾಂಡ್ಗೂ ಕೂಡ ತಲೆಬಿಸಿ ತಂದಿದೆ. ನೋಡಿ, ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಅವರು. ಕೆಲವು ಹಗರಣಗಳು ಹೈಕಮಾಂಡ್ಗೂ ಕೂಡ ತಲೆಬಿಸಿಯನ್ನ ತಂದಿದೆ. ರಾಜ್ಯ ಸರ್ಕಾರಕ್ಕೆ ಹೈಕಮಾಂಡ್ ಎಚ್ಚರಿಕೆಯನ್ನು ನೀಡಿದೆ, ನೀವು ಬಾಯಿ ಹರಿ ಬಿಡಬೇಡಿ ಅಂತ. ಆದರೂ ಕಿಮ್ಮತ್ತಿಲ್ಲ, ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಹೈ ನಾಯಕರು ರಾಜ್ಯಕ್ಕೆ ಬಂದು ವಾರ್ ಮಾಡಿದ್ದಾರೆ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಲು ಸೂಚಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಮೂಡ ಹಗರಣ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ಜನ ಸಚಿವರು ಕೂಡ ವಾರ್ನಿಂಗ್ ಮಾಡಿರುವಂಥದ್ದು, ರೀಶಫಲ್ ಒಂದು 8 ಜನ ಸಚಿವರು ರೀಶಫಲ್ ಅನ್ನೋಂಥದ್ದು ಕೂಡ ಬಂದಿರ್ತೀವಿ. ನಾವು ರಾಜಕಾರಣಕ್ಕೆ ಬಂದಿರ್ತೀವಂದ್ರೆ ನಾವು ಫಸ್ಟ್ ಥಿಂಗ್ ಜನರ ಸೇವೆ ಮಾಡೋಣಂತ ರಾಜಕಾರಣಕ್ಕೆ ಬಂದಿರ್ತೀವಿ. ಒಂದನೇದ್ದು. ಎರಡನೇದು ನಮ್ಮ ಊರಾಗಲಿ, ನಮ್ಮ ರಾಜ್ಯ ಆಗಲಿ, ನಮ್ಮ ದೇಶದ ಪರ ಯಾವತ್ತೂ ಅಭಿವೃದ್ಧಿಯತ್ತ ನಾವು ಗಮನ ಹರಿಸ್ಬೇಕಾಗತ್ತೆ. ಆಮೇಲೆ ಸಾಕಷ್ಟು ಇವತ್ತು ಹಿಂದುಳಿದಂಥ ಜನ ಆಗಲಿ, ಬಡವರಾಗಲಿ, ಸಾಕಷ್ಟು ಜನ ಇವತ್ತು ನಿರ್ಗತಿಕರು ಸಾಕಷ್ಟು ಜನ ಅದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಆದರೆ ಯಾವತ್ತು ಅದು ಕರಪ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಂಥ ಟೈಮಲ್ಲಿ ಇಂಥ ಆಗೋ ಸಹಜ. ಅಂಥವ್ರು ಯಾರೋ ನಮ್ಗೆ ಗಮನಕ್ಕೆ ಕಂಡಂಥವ್ರು ಮತ್ತು ನಾವು ವಾರ್ನ್ ಮಾಡಬೇಕಾಗತ್ತೆ. ವಾರ್ನ್ ಮಾಡಿರ್ಬೋದು ಹೈಕಮಾಂಡ್. ಏನು ವಾರ್ನ್ ಮಾಡ್ಬೋದು ಅನ್ಸುತ್ತೆ ಸರ್ ನಿಮ್ಮ ಗಮನಕ್ಕೆ ಬಂದಿರೋದು? ಅಲ್ಲ, ನನಗೆ ಗುರ್ತಿಲ್ಲ ಏನು ವಾರ್ನ್ ಮಾಡ್ಯಾರ ಅಂತೇಳಿ. ಬಟ್ ಅದು ವಾರ್ನ್ ಮಾಡೇ ಮಾಡ್ತಾರೆ. ಇವತ್ತು ಕರಪ್ಷನ್ ಯಾವತ್ತೂ ನಾವು ಸಹಿಸೋಕ್ಕಾಗಂಗಿಲ್ಲ. ಆ ಲೆವೆಲ್ ಕರಪ್ಷನ್ ಕೂಡ ಒಳ್ಳೆಯದು ಅಲ್ಲ. ರಾಜ್ಯಕ್ಕೊಂದು ಹೆಲ್ದಿ ಇದಲ್ಲ ಅದು. ನಿಮ್ಮ ನಿರೀಕ್ಷೆ ಈ ರೀತಿ ಇರಲಿಲ್ಲ ಅನ್ಸುತ್ತೆ ಸರ್. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಬೇರೆ ಬೇರೆ ನೋಡ್ರಿ, ಎಲ್ಲರೂ ಇಲ್ಲ ಆ ಥರ. ಯಾವ ಪಕ್ಷದಾಗಾದರೂ ನಮ್ದೊಂದೇ ಪಕ್ಷ ಅಲ್ಲ, ಎಲ್ಲ ಪಕ್ಷದವ್ರಿಗೂ ಇಂಥವ್ರು ಇದ್ದೇ ಇರ್ತಾರೆ. ಅಂಥವ್ರು ನಾವು ಹೈಕಮಾಂಡ್ ವಾರ್ ಮಾಡುವಂಥದ್ದಾಗಲಿ, ಅಂಥವ್ರನ್ನ ಕಿತ್ತು ಹಾಕುವಂಥದ್ದಾಗಲಿ, ಯಾರೋ ಅಂಥದ್ದು ಕಂಡಂಥವ್ರನ್ನ ತೆಗೆದು ಹಾಕಿ ಒಳ್ಳೊಳ್ಳೆ ಮಂತ್ರಿಗಳು, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು, ಜನರ ಪರ ಕೆಲಸ ಮಾಡೋಂಥವ್ರನ್ನ ಕೊಡಬೇಕು ಅನ್ನೋದು ನಮ್ಮದು ಕೂಡ ಅಭಿಪ್ರಾಯ. ನೀವೇನು ಕೂಡ ಅಭಿಪ್ರಾಯ ಅಥವಾ ಮನವಿ ಯಾತ್ರೆ ಮಾಡ್ತೀವಿ ಸರ್ ಮುಂದಿನ ಬೆಳವಣಿಗೆ? ಏನಿಲ್ಲ ಮನವಿ, ಅದರಲ್ಲಿ ಏನು ಮನವಿ? ಸತ್ಯನ ಯಾರು ಅಂಥವ್ರು ಇರ್ತಾರೆ ತೆಗೆದು ಹಾಕ್ರಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಇದು ವಿನಯ್ ಕುಲಕರ್ಣಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಸಚಿವರನ್ನು ಕೂಡ ತೆಗೆದಾಕಿ ಅಂತ ಹೇಳುವ ಮೂಲಕ ಒಂದಷ್ಟು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈ ಒಂದು ಹೇಳಿಕೆ ಅಂದರೆ ಸ್ವಪಕ್ಷದವರೇ ಈ ರೀತಿಯಾಗಿ ಕೊಡುವಂಥ ಹೇಳಿಕೆಯನ್ನ ವಿಪಕ್ಷದವರು ಅಸ್ತ್ರವಾಗಿ ಪರಿಗಣಿಸಿ ಈಗ ಏನು ಮಾಡ್ಬೋದು, ಮತ್ತು ಸರ್ಕಾರದಲ್ಲಿ ಏನೆಲ್ಲ ಪರಿಣಾಮ ಬೀರ್ಬೋದು ಈ ಹೇಳಿಕೆ? ಖಂಡಿತವಾಗ್ಲೂ ದಿವಿತ್, ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನವರು ಕೇಳಬೇಕಾದಂಥ ಪ್ರಶ್ನೆಯನ್ನ ಮತ್ತು ಆ ಹೇಳಿಕೆಯನ್ನು ಈಗ ಸ್ವಪಕ್ಷೀಯ ಹಿರಿಯ ಶಾಸಕರ ಕೇಳಿರುವಂಥದ್ದು, ಅದು ಸಚಿವರನ್ನು ಕೈ ಬಿಟ್ಬಿಟ್ಟು ಜನರ ಅಭಿವೃದ್ಧಿ ಮಾಡುವಂಥ ಸಚಿವರನ್ನು, ಅಂದರೆ ಅವರಿಗೆ ಕೆಲಸ ಕೊಡಬೇಕು, ಸಚಿವರನ್ನು ಮಾಡಬೇಕು ಅಂತ ಹೇಳುವ ಮೂಲಕ ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಈಗ ಮೂಡ ಹಗರಣ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಪಾದಯಾತ್ರೆ ಬೆನ್ನಲ್ಲೇ ಕಾಂಗ್ರೆಸ್ನ ಹಿರಿಯ ಶಾಸಕ ಕೊಟ್ಟಿರುವಂಥ ಹೇಳಿಕೆ ಇದೆ. ಅದು ಪಕ್ಷದಲ್ಲೂ ಕೂಡ ಒಂದು ರೀತಿಯಲ್ಲಿ ಮುಜುಗರದ ಜೊತೆಗೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಯಾಕಂದರೆ ಅದು ಹಿರಿಯ ಶಾಸಕ ಮತ್ತು ಹಿಂದೆ ಮಂತ್ರಿ ಆದ ಅಂತ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ನೇರವಾಗಿ ಅವರೆಲ್ಲೂ ಕೂಡ ಸಿದ್ದರಾಮಯ್ಯ ಆಗಲಿ ಅಥವಾ ಯಾರು ಕೂಡ ಹೇಳಿಲ್ಲ. ಆದರೆ ಸರ್ಕಾರದಲ್ಲಿ, ಪಕ್ಷದಲ್ಲಿ ಒಂದಷ್ಟು ಸಚಿವರ ಹಗರಣ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ ಅಂತ ಹೇಳುವ ಮೂಲಕ ಹೈಕಮಾಂಡ್ ಒಪ್ಕೊಂಡಿದೆ ಅನ್ನೋಂಥದ್ದು. ಜೊತೆಗೆ ಸಚಿವರನ್ನ ಕೈ ಬಿಡಬೇಕಂತ ನೇರವಾಗಿ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು, ಮನವಿಯಲ್ಲ, ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಇದು ಪಕ್ಷದಲ್ಲಿ ನಾನಾ ರೀತಿಯ ಬೆಳವಣಿಗೆಗೆ ಮತ್ತು ಒಂದು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಉಂಟಾಗುವಂಥ ಸಾಧ್ಯತೆ ಇರುವಂಥದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ಜೋರಾಯಿತು ಫ್ಲೆಕ್ಸ್ ರಾಜಕೀಯ. HDD ಕುಟುಂಬದ ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ ರಾಜಕೀಯ ಶುರು ಮಾಡಿಕೊಂಡಿರೋದು. ಮೆಟ್ರೋಪಾಲ್ ವೃತ್ತದಲ್ಲಿ ಅಳವಡಿಸಿದಂಥ ಫ್ಲೆಕ್ಸ್ ವಿವಾದಿತ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ತೆರವಿಗೆ JDS ಇಂದ ಪ್ರತಿಭಟನೆ ಮಾಡಲಾಗಿದೆ. ವಿವಾದಿತ ಫ್ಲೆಕ್ಸ್ ತೆರವಿಗೆ ಮುಂದಾಗಿದ್ದಾರೆ ಸಾರಾ ಮಹೇಶ್ ಹಾಗೂ ಬೆಂಬಲಿಗರು ಖಾಕಿ ವಶಕ್ಕೆ. ಆ ಒಂದು ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಕ್ಕಾಗಿ, ಪ್ರತಿಭಟನೆ ಮಾಡಿದ್ದಕ್ಕಾಗಿ ಈಗ ಅವರ ಬೆಂಬಲಿಗರನ್ನ ಖಾಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ತಮ್ಮ ಕಾಳಗವನ್ನ ಮುಂದುವರೆಸಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಾರಾ ಮಹೇಶ್ ಬೆಂಬಲಿಗರ ಜೊತೆಗೆ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಮಾತಿನ ಚಕಮಕಿ ಆಗ್ತಾ ಇದೆ. ಅಲ್ಲಿ ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ ಅಂತಿದೆ, ಆ ಸರ್ಕಲ್ ನಿಮ್ಮ ಜನರಿಗೆ ಮಂದಟ್ಟು ಮಾಡಿ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಥರ ಈ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿಗಳಾಗಿದ್ದರೆ ನೆನ್ನೆ ಹೇಳಿದ ತಕ್ಷಣ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಆಗಬೇಕು, ರಿಮೂವ್ ಮಾಡಿ ಅನ್ಬೇಕು.
ಯಾರು ಹಾಕಿದ್ದಾರೆ? ನಾಳೆ ನಾವು ಇವರ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕ್ಬಿಟ್ರೆ ನೀವು ಸಿಗ್ತೀರಾ ಸುಮ್ಮನೆ? ಏನು ನಡೀತಾ ಇದೆ? ಈ ಥರ ಅಧಿಕಾರಿಗಳು ಬಕೆಟ್ ಹಿಡಿಯೋದಾದರೆ ಆಡಳಿತ ವ್ಯವಸ್ಥೆ ಎಲ್ಲಿ ಸರಿ ಆಯ್ತದೆ? ಅಥವಾ ಹೇಳಿ ತಪ್ಪು ಮಾಡಿದರೆ ನಮ್ಮನ್ನು ಪ್ರಿವೆಂಟಿವ್ ಮಾಡಿದ್ದೀರಿ, ಏನು ನೀವೇ ಇರ್ತೀರಾ? ನೀವೇ ಮಳೆ ಹೊಡ್ಕೊಂಡಿರ್ತೀರ ಸ್ವಾಮಿ? ಸರಿನಾ ಇದು? ನಾವು ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ. ಅಥವಾ ಅಲ್ಲೇನಾದ್ರು ಘೋಷಣೆಗೆ ಹೋಗ್ತಿದ್ರೆ, ಧಿಕ್ಕಾರಕ್ಕೆ ಹೋಗ್ತಿದ್ರೆ, ಅಥವಾ ನಾವು ಹೋಗಿ ಅದನ್ನ ಹಿಡಿದು ಅಳ್ಳಾಡಿಸಿ ಕಿತ್ತಾಕ್ತಿದ್ರೆ ನಿಮ್ಮ ಅಧಿಕಾರಿಗಳು ಕರೆಸಿ ತೆಗ್ಸಿ, ಇಲ್ಲ ಆಯಿತು ಮಾಡೋ ಏನೂ ಆಗೋಗಿದೆ. ಹಿಂಗೆ ಮತ್ತೆ ಪ್ರಮೋಷನ್ ನೋಡಿ, ನಾವು ಇಲ್ಲಿವರೆಗೆ ಧಿಕ್ಕಾರಕ್ಕೆ ಹೋಗಿಲ್ಲ. ನೀವು ನಿಮ್ ಜುಡಿಷಿಯಲ್ ಅಂತ ನೀವೆಲ್ವಾ ಇರೋದು? KCP ಇವ್ರು ಹೇಳಿದ್ರು ನಮ್ಗೆ ಸರ್, ಇವ್ರು KCP. ಒಂದ್ ಕಡೆ ಸರ್ಕಾರದ ವಿರುದ್ಧ ದೋಸ್ತಿ ಪಾದಯಾತ್ರೆ ನಡೀತಾ ಇದೆ, ಅಲ್ಲೆಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಈಗ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಟಕ್ಕರ್ ಕೊಡುವಂತ ಕೆಲಸ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಬೃಹತ್ ಸಮಾವೇಶದ ಮೂಲಕ ರಣಕಹಳೆಯನ್ನ ಊದೋದಕ್ಕೆ ಸಿದ್ಧರಾಗಿದ್ದಾರೆ. ಸಾಂಸ್ಕೃತಿಕ ನಗರಿಯಿಂದಲೇ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದೋಸ್ತಿ ವಿರುದ್ಧ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರದಿಂದ ಜನರ ಆಗಮನ ಆಗುತ್ತೆ. ಸಮಾವೇಶಕ್ಕೆ ಆಗಮಿಸುವಂಥ ಜನರಿಗೆ ಕೂರೋದಕ್ಕೆ ಆಸನ, ಕುಡಿಯೋದಕ್ಕೆ ನೀರು, ಸಮಾವೇಶದ ಭದ್ರತೆಗೆ 4,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಸಮಾವೇಶಕ್ಕೆ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ. ಭದ್ರತೆಗೆ 4,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 60ಕ್ಕೂ ಹೆಚ್ಚು KSRP ತುಕಡಿಗಳು, 30ಕ್ಕೂ ಹೆಚ್ಚು DAR ತುಕಡಿಗಳು, ಪೊಲೀಸರಿಗಾಗಿ 700ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಬಾಡಿ ಕ್ಯಾಮ್ರಾಗಳು ಬೇರೆ ಇವೆ ಅಂತೆ. 400ಕ್ಕೂ ಹೆಚ್ಚು CCTVಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ ಅಂತ. ಒಟ್ಟು ದೋಸ್ತಿ ಯಾತ್ರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಶ್ರೀರಂಗಪಟ್ಟಣದಲ್ಲಿದ್ದಾರೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ಮೂಢಾಸ್ತ್ರ, DCM DKಶ ಪ್ರತ್ಯಸ್ತ್ರ. ಈಗ CM ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿದ್ದಾರೆ DK ಶಿವಕುಮಾರ್. ಪರವಾಗಿಲ್ವೇ? ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ಅಂತಿದ್ದಾರೆ. ನಾನು ಎಲ್ಲ ಕಾಲಕ್ಕೂ ಕೂಡ CM ಪರವಾಗಿ ನಿಲ್ತೇನೆ ಅಂತ ಬೇರೆ CM ಪರವೇ ಬ್ಯಾಟ್ ಬೀಸಿದ್ದಾರೆ. CM ಎಮೋಷನಲ್ ಮ್ಯಾನ್, ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಅಂತ. ಏನಾದರೂ ಹಗರಣ ಮಾಡಿದರೆ ಅವರು ಅರಗಿಸಿಕೊಳ್ಳುತ್ತಿದ್ರು. ಹಗರಣ ಮಾಡಿಲ್ಲದ ಕಾರಣ ನೋವಾಗಿರೋದು ಸಹಜ ಅಂತೇಳಿ DK ಶಿವಕುಮಾರ್ CM ಪರ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ದಾರೆ ನೋಡ. ಅವರು ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್.